ನಮಸ್ಕಾರ ಸ್ನೇಹಿತರೆ. ನೀವೇಂದಾದ್ರೂ ಯೋಚಿಸಿದ್ದೀರಾ? ಒಂದು ದ್ವೀಪ, ಅದು ಮಂಜುಗಡ್ಡೆಯಿಂದ ಆವೃತವಾಗಿರುವ, ಕೇವಲ 57,000 ಜನಸಂಖ್ಯೆಯನ್ನು ಹೊಂದಿರುವ ಗ್ರೀನ್ಲ್ಯಾಂಡ್ ಇದೀಗ ಜಗತ್ತಿನ ಅತಿದೊಡ್ಡ ರಾಜಕೀಯ ಚರ್ಚೆಯ ಕೇಂದ್ರಬಿಂದುವಾಗಿದೆ. ಇದು ಕೇವಲ ಒಂದು ದ್ವೀಪವಲ್ಲ, ಇದು ಆರ್ಕ್ಟಿಕ್ ಪ್ರದೇಶದ ಹೃದಯ ಭಾಗ. ಅಲ್ಲಿ ಸಂಪನ್ಮೂಲಗಳು ಮತ್ತು ಭದ್ರತೆಯ ಆಟ ನಡೆಯುತ್ತಿದೆ. ಜನವರಿ 2026ರಲ್ಲಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಮತ್ತೆ ತಮ್ಮ 2019ರ ಕನಸನ್ನು ಪುನರುಜ್ಜೀವಗೊಳಿಸಿದ್ದಾರೆ: ಗ್ರೀನ್ಲ್ಯಾಂಡ್ ಅನ್ನು ಖರೀದಿಸುವುದು ಅಥವಾ ವಶಪಡಿಸಿಕೊಳ್ಳುವುದು. ಆದರೆ ಇದು ಕೇವಲ ಕನಸಲ್ಲ, ಇದು ಇದೀಗ ಗಂಭೀರ ರಾಜತಾಂತ್ರಿಕ ವಿವಾದವಾಗಿದೆ. ಟ್ರಂಪ್ ಅವರು ಹೇಳುತ್ತಾರೆ, ನಮಗೆ ಗ್ರೀನ್ಲ್ಯಾಂಡ್ ಬೇಕು, ಅದು ರಾಷ್ಟ್ರೀಯ ಭದ್ರತೆಗೆ ಅತ್ಯಗತ್ಯ. Because if we don't do it, Russia or China will take over Greenland, and we're not going to have Russia or China as a neighbor. Okay? I would like to make a deal, the easy way, but if we don't do it the easy way, we're going to do it the hard way. ಆದರೆ ಡೆನ್ಮಾರ್ಕ್ ಮತ್ತು ಗ್ರೀನ್ಲ್ಯಾಂಡ್ ಅಧಿಕಾರಿಗಳು ಹೇಳುತ್ತಾರೆ, ಇದು ಮಾರಾಟಕ್ಕಿಲ್ಲ. ಈ ವಿವಾದ ಇದೀಗ ನೇಟೋ ಮತ್ತು ಯುರೋಪ್ನ ಭವಿಷ್ಯವನ್ನೇ ಪ್ರಶ್ನಿಸುತ್ತಿದೆ. ಇದು ಕೇವಲ ರಾಜಕೀಯವಲ್ಲ, ಇದು ಭೂಗೋಳ, ಸಂಪನ್ಮೂಲಗಳು ಮತ್ತು ಶಕ್ತಿಯ ಆಟ. ಹಾಗಾದರೆ ಏನು ನಡೆಯುತ್ತಿದೆ? ನಾವು ಆಳವಾಗಿ ನೋಡೋಣ ಬನ್ನಿ. ಸ್ನೇಹಿತರೆ, ಇಲ್ಲಿ ನಾವು ಯುದ್ಧದ ಕಾರಣಗಳು ಎಂದು ಹೇಳುತ್ತಿದ್ದೇವೆ, ಆದರೆ ಸ್ಪಷ್ಟಪಡಿಸುತ್ತೇನೆ, ಇದು ಇನ್ನೂ ಸೈನಿಕ ಯುದ್ಧವಲ್ಲ, ಆದರೆ ಸಂಭಾವ್ಯ ಸಂಘರ್ಷದ ಕಾರಣಗಳು. ಟ್ರಂಪ್ ಅವರ ಹೇಳಿಕೆಗಳು ಸುಲಭ ಮಾರ್ಗ ಅಥವಾ ಕಠಿಣ ಮಾರ್ಗ ಎಂದು ಸೂಚಿಸುತ್ತಿವೆ. ಇದು ಸೈನಿಕ ಹಸ್ತಕ್ಷೇಪದ ಛಾಯೆಯನ್ನು ಹಾಕುತ್ತದೆ. ಆದರೆ ಇದರ ಹಿಂದಿನ ನಿಜವಾದ ಕಾರಣಗಳೇನು? ಮೊದಲನೆಯದು ರಾಷ್ಟ್ರೀಯ ಭದ್ರತೆ. ಟ್ರಂಪ್ ಅವರು ಹೇಳುತ್ತಾರೆ, ರಷ್ಯಾ ಮತ್ತು ಚೀನಾ ಆರ್ಕ್ಟಿಕ್ನಲ್ಲಿ ಪ್ರಭಾವ ಹೆಚ್ಚಿಸುತ್ತಿವೆ. ನಾವು ಕ್ರಮ ತೆಗೆದುಕೊಳ್ಳದಿದ್ದರೆ ಅವರು ಗ್ರೀನ್ಲ್ಯಾಂಡ್ ಅನ್ನು ತೆಗೆದುಕೊಳ್ಳುತ್ತಾರೆ. ಇದು ಸತ್ಯ. ಆರ್ಕ್ಟಿಕ್ ಪ್ರದೇಶದಲ್ಲಿ ಹವಾಮಾನ ಬದಲಾವಣೆಯಿಂದ ಮಂಜು ಕರಗುತ್ತಿದೆ, ಹೊಸ ನೌಕಾಮಾರ್ಗಗಳು ಮತ್ತು ಸಂಪನ್ಮೂಲಗಳು ತೆರೆಯುತ್ತಿವೆ. ಗ್ರೀನ್ಲ್ಯಾಂಡ್ನಲ್ಲಿ ರೇರ್ ಅರ್ತ್ ಮಿನರಲ್ಸ್, ಯುರೇನಿಯಂ ಮತ್ತು ಇತರ ಖನಿಜಗಳಿವೆ. ಇವುಗಳು ತಂತ್ರಜ್ಞಾನ ಮತ್ತು ರಕ್ಷಣೆಗೆ ಅತ್ಯಗತ್ಯ. ಅಮೆರಿಕಕ್ಕೆ ಈಗಾಗಲೇ ಗ್ರೀನ್ಲ್ಯಾಂಡ್ನಲ್ಲಿ ಪಿಟೂಫಿಕ್ ಸ್ಪೇಸ್ ಬೇಸ್ ಇದೆ, 1951ರ ಒಪ್ಪಂದದಂತೆ. ಆದರೆ ಟ್ರಂಪ್ ಅವರಿಗೆ ಕೇವಲ ತಳಗಾಡಿ ಸಾಕಾಗುವುದಿಲ್ಲ, ಅವರಿಗೆ ಸಂಪೂರ್ಣ ಮಾಲೀಕತ್ವ ಬೇಕು. ಎರಡನೆಯ ಕಾರಣ, ಭೂ ರಾಜಕೀಯ ಸ್ಪರ್ಧೆ. ರಷ್ಯಾ ಆರ್ಕ್ಟಿಕ್ನಲ್ಲಿ ಸೈನಿಕ ಚಟುವಟಿಕೆಗಳನ್ನು ಹೆಚ್ಚಿಸಿದೆ, ಚೀನಾ ಸಹ ಸಂಪನ್ಮೂಲಗಳನ್ನು ಹುಡುಕುತ್ತಿದೆ. ಟ್ರಂಪ್ ಅವರ ವೆನೆಜುವೇಲಾ ಮೇಲಿನ ಸೈನಿಕ ಕಾರ್ಯಾಚರಣೆಯ ನಂತರ ಇದು ಹೊಸ ಆಕ್ರಮಣದ ಸೂಚನೆಯಾಗಿ ಕಾಣುತ್ತದೆ. ಮೂರನೆಯದು ಆರ್ಥಿಕ ಲಾಭ. ಗ್ರೀನ್ಲ್ಯಾಂಡ್ನ ಸಂಪನ್ಮೂಲಗಳು ಅಮೆರಿಕದ ಉದ್ಯಮಗಳಿಗೆ ದೊಡ್ಡ ಲಾಭ ತರುತ್ತವೆ. ಆದರೆ ಇದು ಸಂಘರ್ಷದ ಕಾರಣವಾಗುತ್ತದೆ, ಏಕೆಂದರೆ ಡೆನ್ಮಾರ್ಕ್ ಮತ್ತು ಗ್ರೀನ್ಲ್ಯಾಂಡ್ ಸ್ವಾಯತ್ತತೆಯನ್ನು ಕಳೆದುಕೊಳ್ಳಲು ಬಯಸುವುದಿಲ್ಲ. ಗ್ರೀನ್ಲ್ಯಾಂಡ್ನ ಪ್ರಧಾನಿ ಜೆನ್ಸ್ ಫ್ರೆಡರಿಕ್ ನೀಲ್ಸನ್ ಹೇಳಿದ್ದಾರೆ, Greenland does not want to be owned by the USA. Greenland does not want to be governed by the USA. Greenland will not be part of the USA. Vi vælger det Grønland, vi kender i dag, og som en del af kongeriget Danmark. We choose the Greenland we know today, which is part of the Kingdom of Denmark. Now we are faced with a geopolitical crisis, and if we have to choose between the USA and Denmark, here and now, we choose Denmark. We choose NATO. We choose the Kingdom of Denmark. We choose the EU. Tiden ikke inde til interne diskussioner og splittelse. This is not the time for internal discussions and division. This is the time to stand together and build on the community we know. ಸರ್ವೆಗಳ ಪ್ರಕಾರ 80% ಗ್ರೀನ್ಲ್ಯಾಂಡ್ ಜನರು ಅಮೆರಿಕ ಸೇರಲು ವಿರೋಧಿಸುತ್ತಾರೆ. ಇದು ರಾಜತಾಂತ್ರಿಕ ಯುದ್ಧದ ಕಾರಣ. ಟ್ರಂಪ್ ಅವರ ಹಠವು ನೇಟೋದ ಒಗ್ಗಟ್ಟನ್ನು ಭಂಗಗೊಳಿಸುತ್ತದೆ. ಇದು ಕೇವಲ ರಾಜಕೀಯವಲ್ಲ, ಇದು ಶೀತಲ ಯುದ್ಧದಂತಹ ಹೊಸ ಅಧ್ಯಾಯ.